ವಿರೋಧ ಪಕ್ಷದ ಅತ್ಯಂತ ಟೀಕೆಗೆ ಒಳಗಾಗಿದೆ ಯಾವುದಪ್ಪ? ಎಲೆಕ್ಷನ್ ಕಮಿಷನ್ ಇವತ್ತು ಅತ್ಯಂತ ಇವತ್ತಿನ ವಿರೋಧ ಪಕ್ಷರೆಲ್ಲ ಇವತ್ತೇನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇದು ಪ್ರಾಂಜಲವಾದ, ಸ್ವಚ್ಛವಾದ, ಪಾರದರ್ಶಕವಾದ ಎಲೆಕ್ಷನ್ ಮಾಡ್ತಾ ಇಲ್ಲ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ವತಃ ಮೋದಿಯವರ ಸರ್ಕಾರ ಹಿಂದೆ ಕಾನೂನನ್ನು ಮಾಡಿತು. ಎಲೆಕ್ಷನ್ ಕಮಿಷನರನ್ನು ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ಕ್ಯಾಬಿನೆಟ್ ಒಬ್ಬ ವ್ಯಕ್ತಿ ಮಿನಿಸ್ಟರ್ ಅವರು ಆಯ್ಕೆ ಮಾಡ್ಬೇಕಂತೇಳಿ. ಇದ್ರದ್ದೇನಾಯ್ತು ಇವತ್ತು? ಎಲೆಕ್ಷನ್ ಕಮಿಷನ್ನ ಸ್ವತಃ ಚಂದ್ರಚೂಡ್ ಅವರು ನ್ಯಾಯಮೂರ್ತಿ CJI ಇದ್ರು ಮಾಜಿ ಚಂದ್ರಚೂಡ್ ಅವರು ಹೇಳಿದ್ರು ಅವ್ರಿಗೆ, ಇಲ್ಲಪ್ಪ ಇದು ಅಲ್ಲೊಬ್ಬ ನ್ಯಾಯಾಧೀಶ ನೇಮಿಸ್ರಿ, CJI ನೇಮಿಸ್ರಿ, ಒಂದು ಪ್ರಧಾನಿ, ಎರಡನೇದು ವಿರೋಧ ಪಕ್ಷದ ನಾಯಕರು, ಮೂರನೇದು ಅವ್ರಿಗೆ ಬ್ಯಾಲೆನ್ಸ್ ಉಳಿತದೆ. ಇಲ್ಲಾಂದ್ರೆ ಯಾರು ನೇಮಿಸ್ತಾರೆ ಅವರನ್ನು ಎಲೆಕ್ಷನ್ ಕಮಿಷನರನ್ನು ಅವ್ರ ಪರವಾಗಿ ನಿರ್ಧಾರ ತೆಗೆದುಕೊಳ್ತಾ ಹೋಗ್ತಾರ ಅನ್ನೋದು ಮಾತಾಡಿದ್ರು. ಆದ್ರೆ ಆ ಕಾನೂನು ಚೇಂಜ್ ಮಾಡಿದಂಥ ಅದನ್ನು ಒಪ್ಪಲಾರಂಥ ಮೋದಿ ಸರ್ಕಾರ ಇಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಎರಡು ಅಂದರೆ ಒಂದು ಸರ್ಕಾರ, ಇಬ್ಬರು, ಒಬ್ಬ ವಿರೋಧ ಪಕ್ಷ ಮಾಡಿದ ತಕ್ಷಣ ಇವತ್ತು ಅದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಇವತ್ತು ಒಳನುಸುಳುಕೋರರು ಅನ್ನೋ ಹೆಸರಿನಲ್ಲ ಅನೇಕ ಇಲ್ಲಿಯ ಸ್ಥಾನಿಕ ನಾಗರಿಕರ ಹಕ್ಕುಗಳನ್ನು ಹಕ್ಕನ್ನು ಕಸ್ಕೊಳ್ತಾ ಇದೆ ಅನ್ನೋಂಥ ಮಾತನ್ನು. ಮತ್ತು ಇಲ್ಲಿವರೆಗೆ ಎಷ್ಟು ಜನ ಒಳನುಸುಳುಗಳು ಬಂದರು ಅಥವಾ ವಲಸೆ ಬಂದರು, ಅವ್ರು ಯಾರು, ಎಲ್ಲವರು, ಏನು, ಅದು ಹೊರಗೆ ಹಾಕಿಲ್ಲ.